ಈಗ ಬೇಸಿಗೆ ಆರಂಭವಾಗಿದೆ. ಮಾರ್ಚ್ ತಿಂಗಳು ಆಲ್ಮೋಸ್ಟ್ ಆಲ್ ಬೇಸಿಗೆ ಆರಂಭ. ಈಗಲೇ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಬೆಂಗಳೂರು ಸೇರಿದಂತೆ ಬಹುತೇಕವಾಗಿ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಂತೂ ಜನ ಪರದಾಡ್ತಾ ಇದ್ದಾರೆ. ಶುದ್ಧ ನೀರಿನ ಘಟಕದಲ್ಲಿ ನೀರು ಖಾಲಿ ಖಾಲಿ. ಬೋರ್ಡ್ ಬೇರೆ ಹಾಕಿಬಿಟ್ಟಿದ್ದಾರೆ ಅಲ್ಲಿ. ಲಕ್ಕಸಂದ್ರ ವಿಲ್ಸನ್ ಗಾರ್ಡನ್ ನಲ್ಲಿ ನೀರು ಖಾಲಿ ಅನ್ನುವಂಥ ಬೋರ್ಡ್ ಬಂದ್ಬಿಟ್ಟಿದೆ. ಈಗ ಬತ್ತಿದೆ ಬೋರ್ವೆಲ್ಲು, ಅತ್ತ ನೀರಿನ ಘಟಕದಲ್ಲೂ ಖಾಲಿ. ನೀರಿನ ಘಟಕದಲ್ಲಿ ಬರ್ತಾ ಇದ್ದಿದ್ದೇನೆ ಅದೇ ಬೋರ್ವೆಲ್ ನೀರು. ಬೋರ್ವೆಲ್ ಖಾಲಿ ಆದರೆ ನೀರಿನ ಘಟಕದಲ್ಲಿ ಎಲ್ಲಿಂದ ನೀರು ಬರಬೇಕು? ನೀರೇ ಇಲ್ಲ, ಖಾಲಿ ಅಂತ ಹಾಕ್ಬಿಟ್ಟಿದ್ದಾರೆ. ಎಂಥ ಪರಿಸ್ಥಿತಿ ಬಂತು ನೋಡಿ. ರೇಷನ್ ಖಾಲಿ, ಅದು ಖಾಲಿ ಅಂತ ಕೇಳ್ತಾ ಇದ್ವಿ. ಪ್ರಾಕೃತಿಕವಾಗಿ ಸಿಗುವಂಥ ನೀರು ಖಾಲಿ ಅನ್ನುವಂಥ ಬೋರ್ಡ್ಗಳನ್ನು ನೋಡೋ ಮಟ್ಟಕ್ಕೆ ಇಷ್ಟು ಬೇಗ ಪ್ರಪಂಚ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟು ಬೇಗ ಬೆಂಗಳೂರು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದರ ಪರಿಣಾಮ ನಾವು ಇದ್ದಾಗ ಅದರ ಬಳಕೆಯನ್ನು ಹೇಗೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ. ಖಾಸಗಿ ವಾಟರ್ ಟ್ಯಾಂಕರ್ಗಳನ್ನು ಈಗ ಸೀಸ್ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಇಷ್ಟ ಬಂದ ರೀತಿಯಲ್ಲಿ ಅವರು ಇದನ್ನು ಮಾಡ್ಕೊಳ್ತಾ ಇದ್ದಾರೆ. RTO ಅಧಿಕಾರಿಗಳಿಂದ ಈಗ ವಾಟರ್ ಟ್ಯಾಂಕರ್ ಜಪ್ತಿ ಮಾಡ್ಕೊಳ್ತಾ ಇದ್ದಾರೆ. ನಾವು ವಾಟರ್ ಟ್ಯಾಂಕರ್ ನೀಡೋದಿಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೂರಾರು ವಾಟರ್ ಟ್ಯಾಂಕರ್ ನಿಲ್ಲಿಸಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಗರದ ಬ್ಯಾಡ್ರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಖಾಸಗಿ ವಾಟರ್ ಟ್ಯಾಂಕರ್ಗಳನ್ನು ಸರ್ಕಾರಕ್ಕೆ ಬೇಕು ಅಂತ ಕೇಳಿಕೊಳ್ತಾ ಇದ್ರು. ಸೀಸ್ ಮಾಡ್ಕೊಳ್ತಾ ಇದ್ದಾರೆ. RTO ಅಧಿಕಾರಿಗಳಿಂದ ವಾಟರ್ ಟ್ಯಾಂಕನ್ನು ಜಪ್ತಿ ಮಾಡ್ಕೊಳ್ತಾ ಇದ್ರು. ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ನಾವು ಕೊಡೋದೇ ಇಲ್ಲ ವಾಟರ್ ಟ್ಯಾಂಕರ್ ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಗರಕ್ಕೆ ರಾಜಾಜಿನಗರಕ್ಕೆ ನೀರು ಹೊಡಿಯೋದ್ರಿಂದ ನಾವು ಅಲ್ಲಿ ಬರಕಲ್ಲ. ಸಮಯ ಗಾಡಿ ನಿಲ್ಲಿಸ್ಬಿಡ್ತೀವಿ. ಬರ್ತೀವಿ 3 ಗಂಟೆ ರೇಟ್ ಫಿಕ್ಸ್ ಮಾಡ್ತೀವಿ, ಮಾತಾಡ್ತೀವಿ ಅಂತ ಇಲ್ಲೇ ಕೂತವ್ರೆ, ಮಾತಾಡ್ತಾ ಇಲ್ಲ. ಸೊ ಬೆಂಗಳೂರಿನ ಭಾಗಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗ್ತಾ ಇದ್ದಂತೆಯೇ ಈಗ ಪಬ್ಲಿಕ್ ಟಿವಿ ಕೂಡ ಈ ಬಗ್ಗೆ ಧ್ವನಿಯನ್ನ ಎತ್ತಿತ್ತು. ಫೈನಲಿ ಈಗ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಇವತ್ತು ಸಭೆಯನ್ನ ಕೂಡ ಮಾಡಿದ್ದಾರೆ. ಜೀವ ಜಲಕ್ಕೆ ಹಾಹಾಕಾರ ಎದ್ದ ತಕ್ಷಣ ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಕೂಡ ನೀರಿನ ಬಿಸಿ ತಟ್ಟಿತು. ಕುಡಿಯುವ ನೀರಿನ ಅಭಾವ ನೀಗಿಸೋಕೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತು. ಸಚಿವರು ಅಧಿಕಾರಿಗಳೊಂದಿಗೆ ಇವತ್ತು ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು. ನೀರು ಪೂರೈಕೆಗೆ ಸಮಸ್ಯೆ ಆಗಬಾರದು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊಸ ಬೋರ್ವೆಲ್ ಅನ್ನ ಕೊರೆಸಿ ಹೆಚ್ಚುವರಿಯಾಗಿ 210 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಟ್ಯಾಂಕರ್ ಮೂಲಕವಾಗಿ ನೀರು ತರೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಹೊರವಲಯದಿಂದ ನಗರಕ್ಕೆ ನೀರು ಸಪ್ಲೈ ಮಾಡ್ತಾರಂತೆ. ಹೊರವಲಯದಿಂದ ಅಂತಂದರೆ ಎಲ್ಲಿಂದ ನೀರು? ಅಲ್ಲೂ ಇರಬೇಕಲ್ಲ ನೀರು. ಓಕೆ, ಇದೆ ಅಂತಂದರೆ ಆ ನೀರನ್ನು ಕೊಡೋಕ್ಕೆ ಅಲ್ಲಿ ಅವ್ರು ಒಪ್ಕೊಳ್ಬೇಕಲ್ಲ. ಹಳ್ಳಿನೋ ನಗರನೋ ತಾಲೂಕೋ ಯಾವುದೋ ಒಂದು ಇರಬೇಕಲ್ಲ, ಅವ್ರು ಒಪ್ಕೊಳ್ಬೇಕಲ್ಲ. ನೀವು ಬೆಂಗಳೂರಿಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತಂದು ಕೊಡ್ತೀವಿ ಅಂತಂದರೆ ಹೆಂಗೆ ಕೊಡ್ತೀರಾ? ನೀರಿದ್ದರೆ ಅವ್ರೇನು ಮಾಡಬೇಕು? ಅಲ್ಲೂ ಬರುತ್ತೆ ಪ್ರಶ್ನೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂಥೇಳಿ. ಸೊ CM ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಬರ ನಿರ್ವಹಣೆಯ ಸಭೆ ನಡೀತಿವತ್ತು. ಸೊ ಬೆಂಗಳೂರಲ್ಲಾಗಿರುವಂಥ ವಾಟರ್ ಪ್ರಾಬ್ಲಮ್ ವಿಚಾರದಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬರ ನಿರ್ವಹಣೆ ಸಭೆ ಆಯಿತು. ರಾಜ್ಯದ ಡ್ಯಾಮ್ಗಳಲ್ಲಿನ ನೀರಿನ ಮಟ್ಟ ವಿವರವನ್ನು ಪಡ್ಕೊಂಡ್ರು. ಸೊ ಇವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಫಸ್ಟು ಕುಡಿಯೋ ನೀರು ವಿಚಾರಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಚೀಫ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, RDPR ಮಿನಿಸ್ಟ್ರು ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಿನಿಸ್ಟರ್ಸು, ಸಂಬಂಧಪಟ್ಟಂಥ ಆಫೀಸರ್ಸು ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಟೌನ್ಗಳಲ್ಲಿ ನೀರಿಲ್ಲ ಅಂದರೆ ಅಕ್ಕಪಕ್ಕ ಸೋರ್ಸ್ಗಳನ್ನು ಕೂಡ ಟ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಕ್ಕಪಕ್ಕ ಹಳ್ಳಿಗಳಲ್ಲಿ 5 ಕಿಲೋಮೀಟ್ರು, 10 ಕಿಲೋಮೀಟ್ರು, 15 ಕಿಲೋಮೀಟ್ರ್ ಒಳಗಡೆ ನೀರು ತರೋಂಥ ಒಂದು ಪರಿಸ್ಥಿತಿ ಇದ್ದರೂ ನೀವು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನೇ ಬೆಂಗಳೂರಲ್ಲೂ ಹೇಳಿದ್ದೇವೆ. ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಬೆಂಗಳೂರು ಬೇಕಾದರೆ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ ತರಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ನಾವು ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ನೀರಿನ ಅಭಾವ ಇದೆ, ನೀರಿನ ಸಮಸ್ಯೆ ಇದೆ ಅಂತೇಳಿ ಮೀಡಿಯಾಗಳಲ್ಲೂ ಕೂಡ ಬರ್ತಾ ಇದೆ, ಟೆಲಿವಿಷನ್ಗಳಲ್ಲೂ ಕೂಡ ಬರ್ತಾ ಇದೆ, ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ. ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ.